ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಗೇನ್ ರೇಷೋ. ಗೇನ್ ರೇಷೋ ಏನು ಮಾಡ್ತಾರೆ ಅಂದರೆ ಎನ್ಯುವಲ್ ಎಕ್ಸಾಮ್ಗೆ 100% ಕೇಳುವಂಥ ಪ್ರಶ್ನೆ ಆಗಿರ್ತದೆ. ಇದನ್ನು ನಾವು ಕಂಪ್ಲೀಟಾಗಿ ಏನು ಮಾಡೋಣ ಅಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ 2019ರಿಂದ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ಫಸ್ಟ್ ಆಫ್ ಆಲ್ ಗೇನ್ ರೇಷೋ ಅಂದರೆ ನೀವು ತಿಳ್ಕೊಬೇಕು. ಗೇನ್ ರೇಷೋ ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಬೆನಿಫಿಟ್ ರೇಷೋ ಅಂತ ಕೂಡ ನಾವು ಕರಿತೀವಿ. ಯಾವ ರೇಷೋ? ಬೆನಿಫಿಟ್ ರೇಷೋ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಗೇನ್ ರೇಷೋ ಅಂದ್ರೆ ಏನು ನೋಡ್ರಿ, ಇಲ್ಲಿ ಎ, ನೆಕ್ಸ್ಟ್ ಬಿ ಮತ್ತು ಸಿ ಅನ್ನುವಂಥ ಪಾಲುದಾರರು ಇರ್ತಾರೆ. ಹೌದಾ? ಸಿ ಅನ್ನುವಂಥ ಪಾಲುದಾರ ಏನು ಮಾಡ್ತಾನೆ ಅಂದ್ರೆ ಸಂಸ್ಥೆಯಿಂದ ಬಿಟ್ಟು ಹೋಗ್ತಾನೆ. ಸಂಸ್ಥೆಯಿಂದ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರಂದ್ರೆ ಆತ ಪಡೆದುಕೊಳ್ಳುವಂಥ ಪಾಲನ್ನ ಏನು ಮಾಡ್ತಾರಂದ್ರೆ ಇವರಿಬ್ಬರು ತಗೋತಾರೆ. ಫಾರ್ ಎಕ್ಸಾಂಪಲ್ ಇವ್ರು ಏನು ಮಾಡ್ತಾರಂದ್ರೆ ಮೊದಲಿನ ಟೈಪ್ ಹೇಳ್ತೀನಿ ನೋಡ್ರಿ. ಇವ್ರು ಏನು ಮಾಡ್ತಾರಂದ್ರೆ ನಾಲ್ಕು ಹೌದಾ 4 ಪಾಲುಗಳನ್ನು ತಿದ್ದಿರ್ತಾರೆ ಮೊದಲ. ಹಾಗಾಗಿ ಎಲ್ಲರೂ 4 ಪಾಲುಗಳನ್ನು ತಿದ್ದಿರ್ತಾರೆ ಅನ್ಕೊಳ್ರಿ. ಈಗ ಸಿ ಸಂಸ್ಥೆಯಿಂದ ಬಿಟ್ಟು ಹೋದ್ನಪ್ಪ ಅಂದ್ರೆ ಈತನ ಉಳಿದಂಥ 4 ಪಾಲುಗಳನ್ನ ಏನು ಮಾಡ್ತಾರೆ? ಇವರೇ ತಗೋತಾರೆ. ಯಾರು? ಎ ಮತ್ತು ಬಿ. ಹಾಗಾಗಿ ತಗೊಂಡ್ರಪ್ಪ ಅಂದ್ರೆ ಇವ್ರು ಏನು ಗೇನ್ ಮಾಡ್ದಂಗಾಯ್ತು, ಎಷ್ಟು ಪಡ್ಕೊಂಡಂಗಾಯ್ತು, ಎರಡು ಪಡ್ಕೊಂಡಂಗಾಯ್ತು. ಅದೇ ಏನಪ್ಪ ಅಂದ್ರೆ ಗೇನ್ ರೇಷೋ. ಹಾಗಾಗಿ ನ್ಯೂ ರೇಷೋ ಏನಾಗ್ತದೆ ಅಂತೇಳಿ ಅಂದಾಗ 6:0 ಆಗ್ತದೆ. ಸೊ ಗೇನ್ ರೇಷೋ ಏನಾಗ್ತದೆ ಅಂತೇಳಿ ಅಂದಾಗ 2:2 ಆಗ್ತದೆ. ಹಾಗಾಗಿ ಓಲ್ಡ್ ರೇಷೋ ಏನಿತ್ತು ಇವ್ರದ್ದು 4:4 ಇತ್ತು. ಈ ರೀತಿಯಾಗಿ ಬರ್ತದೆ. ಹಾಗಾಗಿ ದ ಗೇನ್ ರೇಷೋ ಇಸ್ ಅ ರೇಷೋ ಇನ್ ವಿಚ್ ಇಲ್ಲಿ ಉಳಿದವ್ರನ್ನ ಯಾರನ್ನ ಹೇಳಿ ಕರಿತೀವಿ ಅಂದ್ರೆ ನಾವು ರಿಮೈನಿಂಗ್ ಅಂತ ಹೇಳಿ ಕರಿತೀವಿ. ರಿಮೈನಿಂಗ್ ಹೋದವನನ್ನ ಯಾವ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಸಂಸ್ಥೆಯಿಂದ ಬಿಟ್ಟು ಹೋದವ ರಿಟೈರಿಂಗ್ ಪಾರ್ಟ್ನರ್ ಅನ್ನಬೇಕು. ಹೌದಾ? ಉಳಿದವರು ರಿಮೈನಿಂಗ್ ಪಾರ್ಟ್ನರ್. ಕ್ಲಿಯರ್? ಹಾಗಾಗಿ ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ ಯಾರು? ಎ ಮತ್ತು ಬಿ. ಬಿಟ್ಟು ಹೋದವ ಯಾರು? ಸಿ, ರಿಟೈರಿಂಗ್ ಪಾರ್ಟ್ನರ್ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಈ ಸಂಸ್ಥೆಯಲ್ಲಿ ಏನಾಗ್ತಂದ್ರೆ ದ ಗೇನ್ ರೇಷೋ ಇಸ್ ಅ ರೇಷೋ ಇನ್ ವಿಚ್ ರಿಮೈನಿಂಗ್ ಪಾರ್ಟ್ನರ್ ಅಂದ್ರೆ ಉಳಿದಂಥ ಪಾಲುದಾರರು ಯಾರು? ಎ ಮತ್ತು ಬಿ. ರಿಮೈನಿಂಗ್ ಪಾರ್ಟ್ನರ್ ಗೇನ್ ಆರ್ ಅಕ್ವೈರ್ ಶೇರ್ ಆಫ್ ರಿಟೈರಿಂಗ್ ಪಾರ್ಟ್ನರ್. ನೋಡ್ರಿ ಇವಂದು ಎರಡು ತಿಂದಾರಿಲ್ಲ. ರಿಟೈರಿಂಗ್ ಪಾರ್ಟ್ನರ್ ಆನ್ ಈಸ್ ರಿಟೈರ್ಮೆಂಟ್ ಈಸ್ ಕಾಲ್ಡ್ ಆಸ್ ಗೇನ್ ರೇಷೋ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಗೇನ್ ರೇಷೋ ಫಾರ್ಮುಲಾ ಏನದ ಅಂತ ಹೇಳಿದಾಗ ಗೇನ್ ರೇಷೋ ಇಸ್ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ ಅಂತೇಳಿ ನಾವು ನೋಡ್ತೀವಿ. ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಇದನ್ನು ನಾವು ಒಂದು ಸೂತ್ರದ ಮೂಲಕ ಹೇಳ್ಬೇಕಂದ್ರೆ ನೋ ಅಂದ್ರೆ ಗೇನ್ ರೇಷೋ ಫಾರ್ಮುಲಾ. ಸೊ 100% ಕೇಳ್ತಾರೆ. ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷೋದ ಫಾರ್ಮುಲಾ ಗೊತ್ತಾ ನಮಗೇನು ಅಂತೇಳಿ ಅಂದಾಗ ಸನ್ ಸ್ಯಾಕ್ರಿಫೈಸ್ ರೇಷೋ ಇಸ್ ಈಕ್ವಲ್ ಟು ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಗೇನ್ ರೇಷೋದ ಏನಾಗ್ತಂದ್ರೆ ಗೇನ್ ರೇಷೋ ಇಸ್ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ ಅಥವಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತೇಳಿ ನಾವು ನೋಡ್ತೀವಿ. ಡೈರೆಕ್ಟ್ ನಾವೇನು ಮಾಡೋಣ ಅಂದ್ರೆ ಇಲ್ಲಿ ನಾವು ಡಿಫರೆನ್ಸ್ ಅನ್ನ ಒಂದು ಸ್ವಲ್ಪ ನೋಡ್ಕೊಂಡು ನಾವೇನು ಮಾಡೋಣ ಅಂದ್ರೆ ಡೈರೆಕ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ. ಟೇಕ್ ಅ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಫಸ್ಟಿಗೆ ಏನು ಬರೀಬೇಕಂದ್ರೆ ಮೀನಿಂಗ್ ಬರೀಬೇಕು. ಸ್ಯಾಕ್ರಿಫೈಸ್ ರೇಷೋ ಅಂದ್ರೆ ಏನು, ನೆಕ್ಸ್ಟ್ ಗೇನ್ ರೇಷೋ ಅಂದ್ರೆ ಏನು ಅಂತೇಳಿ ಮೀನಿಂಗ್ ಬರ್ಕೊಳ್ರಿ. ನೆಕ್ಸ್ಟ್ ಇದನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸ್ಯಾಕ್ರಿಫೈಸ್ ರೇಷೋನ ಅಡ್ಮಿಷನ್ ಆಫ್ ಪಾರ್ಟ್ನರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೇನ್ ರೇಷೋನ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷೋದ ಫಾರ್ಮುಲಾ ಸನ್ನ, ಗೇನ್ ರೇಷೋದ ಫಾರ್ಮುಲಾ ನೋ ಅಂತೇಳಿ ನಾವೇನು ಮಾಡ್ತೀವಿ ಅಂದ್ರೆ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ನೋಡ್ತೀವಿ. ಡೈರೆಕ್ಟ್ ನಾವೇನು ಮಾಡೋಣ ಅಂದ್ರೆ ಪ್ರಶ್ನೆಗೆ ಬರೋಣ. ಪ್ರಶ್ನೆಗೆ ಬರೋಣ ಅಂತ ನೋಡಿ. ಸೊ ಪ್ರಶ್ನೆ ಈ ರೀತಿ ಆಗ್ಯದ. ಸುಮಾ and Swapna and Vidya are partners in a firm sharing profit and losses in the ratio of 4:3:2. ಹಿಂಗೆ ಅವ್ರು ಹಂಚ್ಕೋತಿದ್ರು. ವಿದ್ಯಾ ಏನಾಗ್ತಾರಂದ್ರೆ ವಿದ್ಯಾ ರಿಟೈರ್ ಫ್ರಮ್ ದ ಫರ್ಮ್. ವಿದ್ಯಾ ಅವ್ರು ಏನಾಗ್ತಾರ ಸಂಸ್ಥೆಯಿಂದ ಬಿಟ್ಟು ಹೋಗ್ತಾರ. ಅವಾಗ ಸುಮಾ ಅಂಡ್ ಸ್ವಪ್ನ ಅಗ್ರಿ ಟು ಶೇರ್ ಈಕ್ವಲಿ ಇನ್ ಫ್ಯೂಚರ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಇವರು ಈಕ್ವಲ್ ಆಗಿ ಹಂಚ್ಕೋತಾರೆ. ಇಲ್ಲಿ ಫ್ಯೂಚರ್ ಅಲ್ಲಿ ಇದ್ದಿದ್ದೇನೋ ಇದು ನ್ಯೂ ರೇಷೋ. ಸೊ ಮೊದಲು ಇದ್ದಿದ್ದೇನಿದು ಓಲ್ಡ್ ರೇಷೋ. ನಮ್ಮ ಫಾರ್ಮುಲಾ ಪ್ರಕಾರ ಏನ್ ಬೇಕು ನಮಗ? ನೋ ಅನ್ಬೇಕು. ಫಾರ್ಮುಲಾ ಪ್ರಕಾರ ಏನದ ನಮ್ದು? ನೋ ಮೀನ್ಸ್ ಗೇನ್ ರೇಷೋ ಇಸ್ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಹಾಗಾಗಿ ಡೈರೆಕ್ಟ್ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ಗಳು ಬರ್ಕೊಳ್ಳೋದು ಉತ್ತಮ. ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷೋ. ನೋಡಿ ಇಲ್ಲಿ ವಿದ್ಯಾ ಹೋಗ್ತಾರಂದ್ರ ಯಾರಿಗೆ ಏನ್ ಮಾಡ್ಕೋತಾರಂದ್ರ ಗೇನ್ ರೇಷೋ ಆಫ್ ನೀವು ತಗೊಂಡಿದ್ರು ತಗೋಬಹುದು. ಸುಮಾ ಅಂಡ್ ಸ್ವಪ್ನ. ಓಕೆ, ಹಿಯರ್ ಇಟ್ ಈಸ್ ಪಾರ್ಟ್ನರ್ಸ್. ಚಂದಾಗಿ ಬರ್ಕೊಡ್ರಿ. ಪಾರ್ಟ್ನರ್ಸ್ ಯಾರದಾರ? ಫಸ್ಟ್ ಒನ್ ಸುಮಾ, ಸೆಕೆಂಡ್ ಒನ್ ಸ್ವಪ್ನ, ಥರ್ಡ್ ಒನ್ ವಿದ್ಯಾ. ಕ್ಲಿಯರ್ ಪಿ? ನೆಕ್ಸ್ಟ್ ಈಗೇನು ಬರ್ಕೋಬೇಕು? ಓಲ್ಡ್ ಶೇರ್. ಮೊದಲು ಹೆಂಗೆ ಹಂಚ್ಕೋತಿದ್ರು? ಓಲ್ಡ್ ರೇಷೋ.
ಮೊದಲು ಹೆಂಗೆ ಹಂಚ್ಕೋತಿದ್ರು ಅವರು 4:3:2 ಹಿಂಗೆ ಹಂಚ್ಕೋತಿದ್ರು. ಇದನ್ನು ನಾವು ಬಿಡಿಸಿ ಬರೆದಾಗ 4/9 ಅಂದ್ರೆ 4 ತಗೋಬೇಕು, ಟೋಟಲ್ ಮಾಡಬೇಕು 4/9. ನೆಕ್ಸ್ಟ್ ಸೆಕೆಂಡ್ ಒನ್ನ 3/9, ನೆಕ್ಸ್ಟ್ ಥರ್ಡ್ ಒನ್ನ 2/9. ಮುಂದೆ ಹೋಗೋಣ. ಯಾರು ರಿಟೈರ್ ಆಗ್ಯಾರ? ವಿದ್ಯಾ ರಿಟೈರ್ ಆಗ್ಯಾರ. ಡ್ಯಾಶ್ ಹಾಕ್ರಿ ವಿದ್ಯಾ ಅವರಿಗೆ. ವಿದ್ಯಾ ರಿಟೈರ್ ಫ್ರಮ್ ದ ಫರ್ಮ್. ಸುಮಾ ಅಂಡ್ ಸ್ವಪ್ನ ಅಗ್ರಿ ಟು ಶೇರ್ ಈಕ್ವಲಿ. ಹಾಗಾಗಿ ನ್ಯೂ ರೇಷಿಯೋ ಏನಾಗ್ತಂದ್ರೆ ಉಳಿದವ್ರು ಎಷ್ಟು ಉಳಿದ್ರು? ಇನ್ನ ಇಬ್ಬರೇ ಉಳಿದ್ರು. ನ್ಯೂ ರೇಷಿಯೋ ಸುಮಾ ಮತ್ತು ಸ್ವಪ್ನ. ಹಾಗಾಗಿ ಅವ್ರು ಹೆಂಗೆ ಹಂಚ್ಕೋತಾರ ಅಂತೇಳಿ ಅಂದಾಗ 1:1 ಹಂಚ್ಕೋತಾರೆ. ದಟ್ ಮೀನ್ಸ್ ಈಕ್ವಲ್ ಆಗಿ ಹಂಚ್ಕೋತಾರೆ. ಅವಾಗ 1/2 ಆ್ಯಂಡ್ 1/2. ಟೇಕ್ ಅ ಸ್ಕ್ರೀನ್ ಶಾಟ್. ಇದನ್ನು ನೀವು ಸ್ಕ್ರೀನ್ ಶಾಟ್ ತೊಗೊಳ್ರಿ. ಮುಂದೆ ನಾವು ಸೊಲ್ಯೂಷನ್ ಮಾಡೋಣ. ಈ ಮ್ಯಾಟ್ರನ್ನ ನೀವು ಬರೆದ್ರು ಬರ್ತದ, ಬರ್ಲಿಕ್ಕೆ ಅಂದ್ರೆ ನಡೀತದ. ಡೈರೆಕ್ಟ್ ಆನ್ಸರು ಬರಿಬೋದು ನೀವು ಶಾಣೆ ಇದ್ದೀರಪ್ಪ ಅಂದ್ರೆ. ಇದು ಮಾಡ್ಕೊಳ್ಳೋದು ಉತ್ತಮ, ನೋ ಪ್ರಾಬ್ಲಮ್. ಓಕೆ, ಸೊ ನಾವು ಡೈರೆಕ್ಟ್ ಫಾರ್ಮುಲಾಕ್ಕೆ ಹೋಗೋನು. ಫಾರ್ಮುಲಾ ಏನದಂದ್ರೆ ನೋ ಅಂತೇಳಿ ಫಾರ್ಮುಲಾ ನಮ್ದು. ಹಾಗಾಗಿ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಅಥವಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ಸೊ ಯಾರ್ಯಾರಿಗೆ ಏನು ಮಾಡ್ಕೋತಾರ ಅಂತ ಹೇಳಿದಾಗ ಸುಮಾ ಅವ್ರಿಗೆ ಏನು ಮಾಡ್ಕೋತಾರ. ನೆಕ್ಸ್ಟ್ ಇನ್ನೊಬ್ರು ಯಾರು ಮಾಡ್ಕೋತಾರ ಅಂದ್ರೆ ಸ್ವಪ್ನ. ಸುಮಾ ಮತ್ತು ಸ್ವಪ್ನ ಗೇನ್ ಮಾಡ್ಕೋತಾರ. ಸುಮಾ ಅವ್ರದ್ದು ನ್ಯೂ ರೇಷಿಯೋ ಏನದಂದ್ರೆ 1/2. ನೆಕ್ಸ್ಟ್ ಸ್ವಪ್ನ ಅವ್ರದ್ದು ನ್ಯೂ ರೇಷಿಯೋ ಏನದಂದ್ರೆ 1/2. ನಿಮಗೆ ಗೊತ್ತದ. ಓಕೆ, ಸೊ ಇಬ್ಬರದು ನ್ಯೂ ರೇಷಿಯೋ ಏನದ 1/2, 1/2 ಅದ. ನೆಕ್ಸ್ಟ್ ಸುಮಾ ಅವ್ರದ್ದು ಓಲ್ಡ್ ರೇಷಿಯೋ ಏನಂದ್ ನೋಡ್ರಿ 4/9. ಓಕೆ, ನಾ ಸುಮಾ ಅವ್ರದ್ದು ಒಬ್ಬರದೇ ಮಾಡಿಬಿಡ್ತೀನಿ ಮೊದಲ 4/9. ಈಗ ನಾವು ಲಸ ತೆಗಿಬೇಕು. 2/2 ಮತ್ತು 9 ಅವು ಎರಡು ಡಿಫ್ರೆಂಟ್ ಅಂಕಿ ಇದ್ದು ಅಂದ್ರೆ ನೀವು ಡೈರೆಕ್ಟ್ ಏನು ಮಾಡ್ರಿಪ್ಪ ಅಂದ್ರೆ ಲಸನ ಏನು ಮಾಡ್ಕೊಂಡ್ಬಿಡ್ರಿ 2/9 ಅಂತ ಇಟ್ಕೊಂಡ್ಬಿಡ್ರಿ. ಏನು ತಪ್ಪಾಗೋದಿಲ್ಲ. ಕ್ಲಿಯರ? ಸೊ ಲಸ ನಾವೇನು ಮಾಡಿದೇವೆ ಅಂದ್ರೆ 18 ತಗೊಂಡಿವಿ. 2 ಎಷ್ಟಲೇ 18 ಇಲ್ಲಿ ಕೆಳ ಬರಲಿ. 2ರ ಮಗ್ಗಿ ಓದ್ತಾ ಹೋಗ್ರಿ. 2 ಎಷ್ಟಲೇ 18 ಅಂತೇಳಿ ಅಂದಾಗ 2/9. ಇದು ಕ್ಲಿಯರಾ? ನೆಕ್ಸ್ಟ್ ಈಚೆ ಕಡೆ ಬರ್ರಿ. ಈಚೆ ಕಡೆ ಬಂದು ಓಲ್ಡ್ ಶೇರ್ ಸೈಡ್ ಬಂದು 9 ಎಷ್ಟಲೇ 18. 9ರ ಮಗ್ಗಿ ಓದ್ರಿ. 9 2 18. ಹಾಗಾಗಿ 9 1 9. ನೆಕ್ಸ್ಟ್ 4 2 8. ಹಾಗಾಗಿ ಅದ್ರಾಗ ಅದು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂತೇಳಿ ಅಂದಾಗ ಆನ್ಸರ್ ಎಷ್ಟು ಬರ್ತದೆ 1/18. ಇದು ಯಾರು ಬತ್ತು? ಸುಮಾ. ಇಷ್ಟಕ್ಕೆ 3 ಮಾರ್ಕ್ಸ್ ಇರ್ತಾರೆ. ನೆಕ್ಸ್ಟ್ ಸ್ವಪ್ನ ಅವ್ರದ್ದು ನಾವು ನ್ಯೂ ರೇಷಿಯೋ ಬರ್ಕೊಂಡಿವಿ. ಹಿಯರ್ ಈಸ್ ಅ ಓಲ್ಡ್ ರೇಷಿಯೋ 3/9. ಹಾಗಾಗಿ ರೈಟ್ 3/9. ಲಸ ನಮಗೆ ಗೊತ್ತದ ಎಷ್ಟು ಅಂತೇಳಿ ಅಂದಾಗ 18. 2 ಎಷ್ಟಲೇ 18 ಅಂತೇಳಿ ಅಂದಾಗ 2/9 18. 9 ಎಷ್ಟಲೇ 18 ಅಂದಾಗ 9 2 18. ಹಾಗಾಗಿ 1 × 9 ನೆಕ್ಸ್ಟ್ 3 × 2 3 2 6. ಹಾಗಾಗಿ ಅದ್ರಾಗದು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ? 3/18. ಏನರ ಟಫ್ ಅದೇನೆ. ಇದಕ್ಕೆ 3 ಅದಕ್ಕೆ 3. ಹೊಳ್ಳಿ ನಾವು ಕನ್ಕ್ಲೂಷನ್ ಬರೀಬೇಕು. ಏನು ಅಂತೇಳಿ ಅಂದಾಗ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ಒಬ್ಬರದ್ದು ಎಷ್ಟು ಬಂದದ? 1/18 ಬಂದದ. ಇನ್ನೊಬ್ರದ್ದು ಎಷ್ಟು ಬಂದದ? 3/18 ಬಂದದ. ಇದನ್ನು ಇನ್ನೊಂದು ಸಲ ಬರೀಬೇಕು ನೋಡಿ ನಾವು. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ಇನ್ನೂ ಶಾರ್ಟ್ ಮಾಡಿ ಬರೆಯೋದು ಉತ್ತಮ. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನಮ್ಮ ಛೇದಗಳ ಸೇಮ್ ಅದಾವ 1:3 ಅಂತೇಳಿ ನಾವೇನು ಮಾಡ್ತೀವಿ ಅಂದ್ರೆ ಛೇದಗಳನ್ನು ಮಾಡಿಕೊಂಡು ನಾವೇನು ಮಾಡ್ತೀವಿ? ಕ್ಲೋಸ್ ಮಾಡ್ತೀವಿ. ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಸೊ ಎರಡನೇ ಪ್ರಶ್ನೆಯನ್ನು ನೀವೇ ಮಾಡಿರಿ. ಮೊದಲ ಪಾಸ್ ಮಾಡಿರಿ, ಇದನ್ನು ಸ್ಕ್ರೀನ್ ಶಾಟ್ ತೊಗೊಳ್ರಿ ಅಥವಾ ಬರ್ಕೊಂಡು ನೀವು ಮಾಡಿ ನೋಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಡೈರೆಕ್ಟ್ ಹೋಗ್ಬಿಡ್ತೀನಿ ನೋಡ್ರಿ. ಯಾರ್ಯಾರ ಪಾರ್ಟ್ನರ್ಸ್ ಇದಾರ? ಅರುಣ್, ವರುಣ್, ಕಿರಣ್. ಇದು 2020ರಲ್ಲಿ ಕೇಳದಂಥ ಪ್ರಶ್ನೆ. ಮುಂದೆ ನಾನು 2023ರಲ್ಲಿ ಕೇಳದಂಥ ಪ್ರಶ್ನೆಯನ್ನು 2ನೇ ವಿಡಿಯೋದಲ್ಲಿ ಮಾಡಿರ್ತೀನಿ. ಓಕೆ, ಸೊ ಅರುಣ್, ವರುಣ್ ಆ್ಯಂಡ್ ಕಿರಣ್ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್. ವರುಣ್ ರಿಟೈರ್ ಫ್ರಮ್ ದ ಫರ್ಮ್. ವರುಣ್ ಏನಾಗ್ತಾನೆ ಅಂದ್ರೆ ರಿಟೈರ್ ಆಗ್ತಾನೆ. ಅರುಣ್ ಆ್ಯಂಡ್ ಕಿರಣ್ ಡಿಸೈಡೆಡ್ ಟು ಶೇರ್ ಪ್ರಾಫಿಟ್. ಸೊ ಇನ್ನು 4:3 ಅಂದರೆ ಇದು ನ್ಯೂ ರೇಷಿಯೋ. ಮೊದಲಿಂದ ಏನಿದು ಈಕ್ವಲ್ ಇದ್ದಿದ್ದು ಓಲ್ಡ್. ಓಕೆ, ಡಿಸೈಡ್ ಮಾಡೋಣ ಅಂತ. ಕ್ಯಾಲ್ಕುಲೇಷನ್ ಆಫ್ ಡೈರೆಕ್ಟ್ ಬರ್ಕೊಂಡ್ಬಿಡೋಣ. ಕ್ಯಾಲ್ಕುಲೇಷನ್ ಆಫ್ ಹೌದಾ? ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ. ರಿಟೈರ್ ಯಾರ್ಯಾರ ಅಂತೇಳಿ ಅಂದಾಗ ವರುಣ್ ರಿಟೈರ್ ಆಗ್ಯಾನ. ಹಂಗಾಗಿ ವರುಣ್ ರೌಂಡ್ ಹಾಕೊಳ್ರಿ. ಗೇನ್ ಯಾರು ಮಾಡ್ತಾರೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆಫ್ ಯಾರ್ಯಾರು? ಅರುಣ್ ಆ್ಯಂಡ್ ಕಿರಣ್. ಅರುಣ್ ಆ್ಯಂಡ್ ಕಿರಣ್ ನೋಡ್ರಿ. ಸೊ ಹಂಗಾಗಿ ಅರುಣ್ ಆ್ಯಂಡ್ ಕಿರಣ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಗೇನ್ ಮಾಡ್ತಾರೆ. ಹಾಗಾಗಿ ಫಸ್ಟ್ ಪಾರ್ಟ್ನರ್ಸ್ ಯಾರು ಅದಾರ? ನಮ್ಮ ರೂಲ್ ಪ್ರಕಾರ ನಾವು ಪೂರ ಹೋಗ್ಬಿಡ್ಬೇಕು. ಪಾರ್ಟ್ನರ್ಸ್ ಯಾರು ಅದಾರ? ಅರುಣ್ ನೆಕ್ಸ್ಟ್ ವರುಣ್ ನೆಕ್ಸ್ಟ್ ಕಿರಣ್.
ಕಿರಣ್. ಓಕೆ, ಇವ್ರದ್ದು ಓಲ್ಡ್ ರೇಷೋ ಏನದ ಅಂತೇಳಿ ಅಂದಾಗ ಓಲ್ಡ್ ರೇಷೋ ಏನದ ಈಕ್ವಲಿ ಅದ. ಈಕ್ವಲಿ ಅಂದ್ರೆ ಎಷ್ಟು ಮಂದಿ ಇದ್ರಿ ಇಲ್ಲಿ? 3 ಮಂದಿ. 1:1:1 ಹಂಗಾಗಿ 1/3 ನೆಕ್ಸ್ಟ್ 1/3 ನೆಕ್ಸ್ಟ್ 1/3p. ಯಾರು ರಿಟೈರ್ ಆಗ್ಯಾರ? ವರುಣ್ ಡ್ಯಾಶ್ ಕೊಡ್ರಿ, ವರುಣ್ ರಿಟೈರ್ ಆಗ್ಯಾನ. ಹಾಗಾಗಿ ನ್ಯೂ ರೇಷೋ ಏನಾಗ್ತದ? ಹಿಂದಗಡೆ ಹಂಚ್ಕೊಳ್ಳುವಂಥ ಪಾಲ ನ್ಯೂ ರೇಷೋ ಏನದ? 4:3. 4:3 ನಾವು ಯಾವ ರೀತಿ ಬರಿತೀವಿ ಅಂತ ಹೇಳಿದಾಗ 4:3 4/7. ವರುಣಿಗಿಲ್ಲ, ವರುಣ ಯಾಕೆ ರಿಟೈರ್ ಆಗ್ಯಾನ, ಹಂಗಾಗಿ 3/7. ಇಷ್ಟು ಬರ್ಕೊಂಡಿವಿ ಅಂದ್ರೆ ನಮ್ಮದು ಲೆಕ್ಕ ಅರ್ಧ ಮುಗ್ದಂಗೆ. ಹೌದಾ? ಅರ್ಧ ಏನು ಪೂರನೇ ಮುಗ್ದಂಗೆ. ಕಮ್ ಟು ಫಾರ್ಮುಲಾ ಏನು ಅಂತೇಳಿ ಅಂದಾಗ ನೋ. ಫಾರ್ಮುಲಾ ಹೆಸರು ಏನದ? ನೋ ಅದ. ಹಾಗಾಗಿ ಗೇನ್ ರೇಷೋ ಇಸ್ ಈಕ್ವಲ್ ಟು ಏನು ಅಂತೇಳಿ ಅಂದಾಗ ನ್ಯೂ ಶೇರ್ ಅಥವಾ ನ್ಯೂ ರೇಷೋ ಅಂದ್ರೆ ನಡೀತದ. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಹಾಗಾಗಿ ನ್ಯೂ ಶೇರ್ ಏನದ ಅಂತೇಳಿ ಅಂದಾಗ ಇವ್ರದ್ದು ಹಿಯರ್ ಇಸ್ ಅ ನ್ಯೂ ಶೇರ್ ಏನಂತೇಳಿ ಅಂದಾಗ 4/7. ಓಲ್ಡ್ ಶೇರ್ ಏನದ ಅಂದಾಗ 1/3. ಹಂಗಾಗಿ ಡೈರೆಕ್ಟ್ ಯಾರು ಮಾಡ್ಬೇಕು ನಾವು? ಅರುಣೊಂದು. ಸೊ ಹಂಗಾಗಿ ನ್ಯೂ ಶೇರ್ ಏನಂತ ಅಂದಾಗ 1/3. ನ್ಯೂ ಶೇರ್ 4/7 ಇದೆ ನೋಡ್ರಿ. ನ್ಯೂ ಶೇರ್ 4/7 ಮೈನಸ್ 1/3 ಓಲ್ಡ್ ಶೇರ್. ಹಾಗಾಗಿ ಲಸ ತೆಗಿಬೇಕು. 7 ಮತ್ತು 3 ಲಸ. 7 ಮತ್ತು 3 ಬೇರೆ ಬೇರೆ ಮಗ್ಗಿ ಒಳಗೆ ಹೋಗೋದ್ರಿಂದ ಎರಡನ್ನ ನಾವು ಏನು ಮಾಡ್ತೀವಿ? ಇಂಟು ಮಾಡ್ತೀವಿ. 7 ಮತ್ತು 3 ಲಸ 21 ಆಗ್ತದೆ ನಮಗೆ ಲಸ. ಹಾಗಾಗಿ 7 21 ಅಂದಾಗ 7 3 21. ನೆಕ್ಸ್ಟ್ 3 21 ಅಂದಾಗ 3 7 21. ಕ್ಲಿಯರ? ಸೊ ಹಂಗಾಗಿ 4 3 ಇಲ್ಲಿ ಮೇಲೆ 4 3 12p. ನೆಕ್ಸ್ಟ್ 7 7. ಅದರಲ್ಲಿ ಅದು ನಾವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂತೇಳಿ ಅಂದಾಗ 5/12. ಇದನ್ನು ಇನ್ನೊಂದು ಥರನೂ ಬಿಡಿಸ್ಬೋದು. ನಾನು ನೆಕ್ಸ್ಟ್ ಈಗ ಹೇಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾರು ಅಂತೇಳಿ ಅಂದಾಗ ಸೊ ನೋಡಿ, ರಿಟೈರ್ ಯಾರ್ಯಾರ? ವರುಣ್ ರಿಟೈರ್ ಆಗ್ಯಾನ. ಹಾಗಾಗಿ ಥರ್ಡ್ ಒನ್ ಯಾರು? ಕಿರಣ್. ಸೊ ಕಿರಣ್ ಅಂತೇಳಿ ಅಂದಾಗ ಕಿರಣ್ ಅವ್ರದ್ದು ನ್ಯೂ ಶೇರ್ ಏನದ ನೋಡಿ 3/7 ಮತ್ತು 1 ನ್ಯೂ ಶೇರ್ 3/7, ಓಲ್ಡ್ ಶೇರ್ 1/3. ಹಾಗಾಗಿ 3/7 ಮೈನಸ್ 1/3. ವಿ ನೋ ದ ಲಸ ಇಸ್ 21. 7 ಎಷ್ಟಲೇ 21 ಅಂತಂದಾಗ 7 3 21. 3 21 ಅಂತ ಹೇಳಂದಾಗ 3 21 ಅಂದಾಗ 3 7 21. 3 7 21. 7 3 21, 3 7 21. ಹಾಗಾಗಿ 3 3 9. ನೆಕ್ಸ್ಟ್ 7 1 ಎಷ್ಟು ಅಂತೇಳಿ ಅಂದಾಗ 7 ಅಂಥೇಳಿ ನಾವು ನೋಡ್ತೀವಿ. ಅದ್ರಾಗ ಅದು ಮೈನಸ್ ಮಾಡಿದ್ರೆ 2/21 ಬರ್ತದೆ. 2/21 ಆ್ಯಂಡ್ 2/21 ಎರಡು ಸೈಡ್. ಓಕೆ, ಹಾಗಾಗಿ ಗೇನ್ ರೇಷೋ ಇಸ್ ಈಕ್ವಲ್ ಟು 5/21 2/21. ಅಥವಾ ಇದನ್ನು ಇನ್ನೊಂದು ಸ್ಟೇಪ್ದಾಗ ಬರೀಬೋದು ನಾವು. ಏನು ಅಂತೇಳಿ ಅಂದಾಗ 5:2 ಬರೋದು ನಡೀತದೆ. ನಾನು ಇಲ್ಲಿ ಇನ್ನೊಂದು ಥರ ಮಾಡ್ಬೋದು ಅಂತ ಹೇಳಿದೆ. ಏನು ಮಾಡ್ಬೋದು ಅಂತ ಹೇಳಿದಾಗ ಸೊ ಇದು ನಿಮ್ಮ ರಿಸ್ಕ್ ಮೇಲೆ ಮಾಡಬೇಕು. ನಂದು ಲಸ ಮೆಥಡ್ ಮೇಲೆ ಹೋದ್ರೆ ಭಾಳ ಚಲೋ. ನಿಮ್ಮ ರಿಸ್ಕ್ ಮೇಲೆ ಮಾಡ್ತಿದ್ರೆ ಮಾಡ್ಬೋದು. ಒಂದೇದೇನು? ಅರುಣ್ ಅವ್ರದ್ದು ಓಲ್ಡ್ ಶೇರ್ ಅಂದ 4/7 ಮೈನಸ್ 1/3 ಅದ. ಓಕೆ, ಹಾಗಾಗಿ ಕ್ರಾಸ್ ಮಲ್ಟಿಫಿಕೇಶನ್ ಮೇಲೆ ಕೂಡ ನಾವು ಮಾಡ್ಬೋದು. 3 7 ಫಸ್ಟ್ ಕೆಳಗಿಂದ ಮಾಡ್ಕೋಬೇಕು. 3 7 21. ಹಾಗಾಗಿ ನೆಕ್ಸ್ಟ್ ಈ 3 ಮಾಡೋ 3 7 21 ಆಯ್ತಾ. 3 4 12. ನೆಕ್ಸ್ಟ್ 7 1 7 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೊದಲ ಕೆಳಗಿಂದ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಂಟು ಓರೆ ಗುಣಾಕಾರ ಮಾಡಬೇಕು. 7 3 ಸೊ 7 3 7 21. ನೆಕ್ಸ್ಟ್ 3 4 12 7 1 7. ಹಾಗಾಗಿ ಈ ರೀತಿ ಬರ್ತದೆ. ಅದರಾಗ ಅದು ಮೈನಸ್ ಮಾಡಿದ್ರೆ 5/21. ನೆಕ್ಸ್ಟ್ ಕಿರಣೊಂದು ಅಂತ ಹೇಳಿದಾಗ ನಮಗೆ ಗೊತ್ತದ 3/7. ನೆಕ್ಸ್ಟ್ 1/3 ಡೈರೆಕ್ಟ್ ಓರೆ ಗುಣಾಕಾರ. 7 3 21, 3 3 9, 7 1 7. ಹಾಗಾಗಿ ಅದ್ರಾಗ ಅದು ಮೈನಸ್ ಮಾಡಿದ್ರೆ ನಮಗೆ 5/21 ಬರ್ತದೆ. ನೀವು ಈ ರೀತಿಯೂ ಕೂಡ ನೀವೇನು ಮಾಡ್ಬೋದು ಅಂದ್ರೆ ಹೋಗ್ಬೋದು. ಬಟ್ ನನ್ನ ಪ್ರಕಾರ ಲಸ ಮೆಥಡ್ ಮೇಲೆ ಹೋಗ್ರಿ, ದಟ್ ಕುಡ್ ಬಿ ಬೆಟರ್ ಅಂಥೇಳಿ ನನಗೆ ಅನ್ನಿಸ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ 2 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಕೆಲವೊಂದು ಬಾರಿ ಏನಾಗ್ತಂದ್ರೆ ಲಸ ಏನಾಗ್ತಂದ್ರೆ ಬದಲಾವಣೆ ಆಗ್ತದೆ. ಲಸ ಬದಲಾವಣೆ ಆದಾಗ ಅಂದರೆ ಲಸ ಏನು ಮಾಡ್ತದೆ ಅಂತೇಳಿ ಅಂದಾಗ ಸೇಮ್ ಬರೋದಿಲ್ಲ ಅಂತೇಳಿ ಅಂದಾಗ ಅದನ್ನು ನೋಡೋಣ ಅಂತ. ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.